ಎರಡು ಮದಗಜಗಳ ಆಸ್ತಿ ಎಷ್ಟಿದೆ ಅಂತ ನಿಮಗೆಲ್ಲ ಇಂಟ್ರೆಸ್ಟ್ ಇರ್ಬೋದಲ್ಲ. ಈಗ ಇಬ್ಬರದ್ದು ಮಾತ್ರ ಹೇಳ್ತೀನಿ, ಡಿ ಕೆ ಶಿವಕುಮಾರ್ದು ಮತ್ತು ಕುಮಾರಸ್ವಾಮಿ ಅವರು ಅವರ ಪ್ರಥಮ ಚುನಾವಣೆಯಿಂದ. ಮೊದಲಿಗೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ 1985ರಲ್ಲಿ ಅವರು ಸ್ವಂತಕ್ಕೆ ಶ್ರೀಮಂತರಾಗಿರಲಿಲ್ಲ. 1985ರಲ್ಲಿ ಅಂದರೆ ಕಮ್ಸೆ ಕಮ್ ಎಷ್ಟು 39-40 ವರ್ಷಗಳ ಹಿಂದೆ ಅವರ ಅಪ್ಪ ಕೆಂಪೇಗೌಡರು ಮಾಡಿಟ್ಟಿದ್ದ ಆಸ್ತಿಯೇ ಡಿ ಕೆ ಶಿ ಆಸ್ತಿ. ಓಕೆ, ಇವರು ಒಂದು ಮಾತು ಹೇಳ್ತಾ ಇರ್ತಾರೆ, ನಾನು ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದವನ್ರಿ. 1985ರಲ್ಲಿ ಫಸ್ಟ್ ಟೈಮ್ ಸಾತನೂರಿನಲ್ಲಿ ದೇವೇಗೌಡರ ವಿರುದ್ಧನೇ ಸ್ಪರ್ಧೆ ಮಾಡಿಬಿಡ್ತಾರೆ ಡಿ ಕೆ ಶಿವಕುಮಾರ್. ನೋಡಿ, ನೀವು ಲೀಡರ್ ಆಗಬೇಕು ಅನ್ನೋದ್ರೆ ದೊಡ್ಡ ನಾಯಕನಿಗೆ ಟಕ್ಕರ್ ಕೊಡಬೇಕು ಯಾವತ್ತೂ. 15,800 ಮತಗಳಿಂದ ಸೋತೋಗ್ತಾರೆ ಡಿ ಕೆ ಶಿವಕುಮಾರ್ 85ರಲ್ಲಿ. 89 ಬಂತು ನೋಡಿ. 89ರಲ್ಲಿ ಡಿ ಕೆ ಶಿ ಬಳಿ 1 ಲಕ್ಷ ಹಣ ಕೂಡ ಇರಲಿಲ್ಲ. 1 ಲಕ್ಷ ಹಣ ಕೂಡ ಇರಲಿಲ್ಲ. ಬಟ್ ಚುನಾವಣೆಯಲ್ಲಿ ಗೆಲ್ತಾರೆ. 44,595 ಮತಗಳಿಂದ ಗೆಲ್ತಾರೆ. ಫಸ್ಟ್ ಟೈಮ್ ಗೆದ್ದು ಬಂದಿಖಾನೆ ಸಚಿವರಾಗ್ತಾರೆ. ಅದರದೊಂದು ಕತೆ ಇದೆ. ಯಾಕೆಂದರೆ ಬಂಗಾರಪ್ಪನವರು ಮಂತ್ರಿ ಆಗ್ತಾರೆ ಅಂತ ಇವರೊಂದು ಭವಿಷ್ಯ ಹೇಳಿರ್ತಾರೆ. ಸರ್, ನಿಮ್ಮನ್ನು ನೋಡಿ ರಾಜೀವ್ ಗಾಂಧಿ ನಿಮ್ಮನ್ನು ಮಂತ್ರಿ ಮಾಡ್ತಾರೆ ಅಂತ. ಇಲ್ಲ, ನನ್ನನ್ನು ಮಂತ್ರಿ ಮಾಡ್ತಾರೆ ಅಂತ. ಕೊನೆಗೆ ಬಂಗಾರಪ್ಪನವರು ಮಂತ್ರಿ ಮಾಡ್ತಾರೆ. ಆಗ ಅವರು ಬಂಗಾರಪ್ಪ ಹೇಳಿರ್ತಾರಂತೆ, ನನ್ನನ್ನೇನಾದರೂ ಮುಖ್ಯಮಂತ್ರಿ ಮಾಡಿದರೆ ನಿನ್ನನ್ನು ಮಂತ್ರಿ ಮಾಡ್ತೀನಿ ಕಣೋ ಅಂತ ಹೇಳಿದರು. ಸೊ ಬಂಗಾರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ಇವರು ಮಂತ್ರಿ ಮಾಡ್ತಾರೆ. ಹಾಗಾಗಿ ಈ ಯಾರು ಮಧು ಬಂಗಾರಪ್ಪ ಅವ್ರನ್ನ ಮಂತ್ರಿ ಮಾಡಬೇಕು ಅಂತ ಇವರು ಹಾತೊರಿತಾ ಇದ್ದಾರಲ್ಲ, ಅದೇ ಕಾರಣ. ಇವರು ತಂದೆ ನನ್ನನ್ನು ಮಂತ್ರಿ ಮಾಡಿದ್ದಾರೆ ಅಂತೇಳಿ ಮಧು ಬಂಗಾರಪ್ಪನ ಮೇಲೆ ಒಂದು ಪ್ರೀತಿ ಇರಲಿ, ಅದೊಂದು ಸೈಡ್ ಕತೆ. ಇನ್ನು 1994ರಲ್ಲಿ ಸ್ವಂತ ಹಣದಿಂದ ಚುನಾವಣೆ ಎದುರಿಸ್ತಾರೆ ಡಿ ಕೆ ಶಿವಕುಮಾರ್. 1999ರಲ್ಲಿ ಕುಮಾರಸ್ವಾಮಿ ಅವರನ್ನು ಸೋಲಿಸ್ತಾರೆ. ಯಾರು? ಡಿ ಕೆ ಶಿವಕುಮಾರ್. ಈಗ 2004ರಿಂದ ಇವರ ಆಸ್ತಿ ಹೇಳ್ತಾ ಬರ್ತೀನಿ. ಎಲ್ಲಿಂದ? 2004ರಿಂದ, ಕೇವಲ 20 ವರ್ಷದ ಟೈಮಲ್ಲಿ ಹೇಳ್ತೀನಿ ಏನು. 2004ರಲ್ಲಿ ಡಿ ಕೆ ಶಿ ಆಸ್ತಿ 7 ಕೋಟಿ ಇದೆ. 7 ಕೋಟಿ 2004ರಲ್ಲಿ. ನಿಮಗೆಲ್ಲಿಂದ ಸಿಕ್ತು ಅಂತ ಶೆಟ್ಟರ್ ಹತ್ರ ಕೇಳಿದರೆ ನೀವು ಅದು ಸಿಗುತ್ತೆ. ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಅಫಿಡವಿಟ್ ಅಂತ ಇರುತ್ತೆ, MLAಗಳ ಅಫಿಡವಿಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ, ನಿಮಗೂ ಸಿಗುತ್ತೆ. 2004ರಲ್ಲಿ 7 ಕೋಟಿ. 2008ರಲ್ಲಿ ಡಿ ಕೆ ಶಿ ಆಸ್ತಿ 75 ಕೋಟಿಗೆ ಏರಿಕೆ ಆಗುತ್ತೆ. 75 ಕೋಟಿ. ಈಗಲೂ ಒಮ್ಮೆ ಒಳಗೆಲ್ಲ ಹೋಗಿ ಬಂದ್ರಲ್ಲ, ಇದೇ ಕಾರಣಕ್ಕೆ ಹೆಂಗೆ ಅಷ್ಟು % ಜಾಸ್ತಿ ಆಯಿತು ಅಂತೇಳಿ. ಆದರೆ ಇವರು ಹೇಳ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. 2008ರಲ್ಲಿ ಎಷ್ಟು? 75. 2004ರಲ್ಲಿ 7 ಕೋಟಿ, 2008ರಲ್ಲಿ 75 ಕೋಟಿ. 2013ರಿಂದ 2014 ಆಗಬೇಕು. 2013ರಿಂದ 2014ರಲ್ಲಿ 75 ಕೋಟಿ ಇದ್ದದ್ದು 251 ಕೋಟಿಗೆ ತಲುಪುತ್ತೆ. ಈ ವಿಚಾರವಾಗಿ ಅವರ ಮೇಲೆ CBI ಮತ್ತೊಂದು ED ಎಲ್ಲ ಬರುತ್ತೆ. ಇನ್ನು 2018ಕ್ಕೆ ಬನ್ನಿ. ಡಿ ಕೆ ಶಿ ಆಸ್ತಿ ಪ್ರಮಾಣ 840 ಕೋಟಿ ಆಗುತ್ತೆ. 2023ರಲ್ಲಿ ಡಿ ಕೆ ಶಿ ಆಸ್ತಿ 1413 ಕೋಟಿ ಆಸ್ತಿ ಇದೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡ್ಕೋತಾರೆ. ಘೋಷಣೆ ಮಾಡ್ಕೊಳ್ಳೋದಂತಲ್ಲ, ನೀವು ನಾಳೆ ನಿಂತ್ಕೊಂಡ್ರೂ ಕೂಡ ನೀವು ಅಫಿಡವಿಟ್ ಕೊಡಬೇಕು ಲೋಕಾಯುಕ್ತಕ್ಕೆ, ನನ್ನ ಹತ್ರ ಇಷ್ಟು ಆಸ್ತಿ ಇದೆ ಅಂತೇಳಿ. ಹೆಂಡತಿ ಹತ್ರ ಎಷ್ಟು ಆಸ್ತಿ, ಮಗನ ಹತ್ರ ಎಷ್ಟು, ಮಗಳ ಹತ್ರ ಎಷ್ಟು, ಎಲ್ಲವೂ ಕೂಡ. ಏಮನ್ನು ಸಿದ್ದರಾಮಯ್ಯಂದು ವಿಚಾರ ಬಂತಲ್ಲ, ನೀವು ಮೆನ್ಷನ್ ಮಾಡಿಲ್ಲ, ಹೆಂಡತಿ 14 ಸೈಟ್ ಮೆನ್ಷನ್ ಮಾಡಿರಲಿಲ್ಲ, ಆಮೇಲೆ ಅಫಿಡವಿಟ್ ಸಲ್ಲಿಸಿದ್ರಿ, ಆಮೇಲೆ ಕೊಟ್ಟರು ಅಂತ ಗೊತ್ತಾಯ್ತಾ? ಅದು ಇನ್ನು ಸದ್ಯ ಇಡೀ ದೇಶದಲ್ಲಿ ಡಿ ಕೆ ಶಿ ಅತ್ಯಂತ ಶ್ರೀಮಂತ ಶಾಸಕ. ಬ್ಯಾಂಕ್ ಬ್ಯಾಲೆನ್ಸ್, ಭೂಮಿ, ಉದ್ದಿಮೆಗಳ ಒಡೆಯ ಡಿ ಕೆ ಶಿ. ಎಲ್ಲವನ್ನು ಕೂಡ ತನ್ನ ಬಳಿ ಏನು ಆಸ್ತಿ ಇದೆ 2023 ಅಫಿಡವಿಟ್ನಲ್ಲಿ ಅವರು ಘೋಷಿಸಿಕೊಂಡಿದ್ದಾರೆ. ಎಷ್ಟು? 1413 ಕೋಟಿ. 2004ರಲ್ಲಿ 7 ಕೋಟಿ, 2024ರಲ್ಲಿ 1413 ಕೋಟಿ. ಈಗ ಕುಮಾರಣ್ಣನಿಗೆ ಬರೋಣ. ವೈಟ್ ಟಿವಿ ಮತ್ತೊಂದು ಒಂದು DVD, ಬ್ಲ್ಯಾಕ್ ಆ್ಯಂಡ್ ವೈಟ್ DVD ಮತ್ತು TV ಮತ್ತು DVD ಇಟ್ಕೊಂಡು ದೊಡ್ಡರಳ್ಳಿಲಿ ಮತ್ತು ಕೋಡಳ್ಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು, ಅದರಿಂದ ಇವತ್ತು 1400 ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ.
ನಾನೇನು ಫಿಲಮ್ ಡೈರೆಕ್ಟ್ರ್ ಅಲ್ಲ ಏನೂ ಇಲ್ಲ. ನಾನು ಟೂರಿಂಗ್ ಟ್ಯಾಕ್ಸೀಸ್ ಮಡಿಕೊಂಡಿದ್ದೆ, ಈಗೂ ಥಿಯೇಟ್ರ್ ಇಟ್ಕೊಂಡಿದ್ದೀನಿ ನಾನು. ಅರ್ಥ ಆಯ್ತಾ? ತೆಗೀಲಿ. ಎಲ್ಲಿ ಏನು ಆರೋಪ ಮಾಡಿದ್ದಾರೆ ನನ್ನ ಮೇಲೆ? ಹಾಂ, ಏನು ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡ್ಸಕ್ಕೆ ಹೆಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಮಾಡ್ಸಕ್ಕೆ ಈಗಾಗಲೇ ಮಾಡ್ತಾ ಇದ್ದೀರಲ್ಲ, ಬೇಕಾದಷ್ಟು ಎತ್ಕೊಂಡೋಗಿ. ಫಸ್ಟು ನಾನು ಹೇಳಿರೋ ಪ್ರಶ್ನೆಗಳಿಗೆ ಫಸ್ಟ್ ಒಂದೊಂದಾಗಿ ಕೊಡಲಿ. ಈಗ ಸದ್ಯಕ್ಕೆ ನಿನ್ನ ಸೋದರನ್ನು ಕೊಡಪ್ಪ, ನಿನ್ನ ಅಧಿಕಾರ ನೀನು ಆಫೀಸ್ ಮಾಡಿಕೊಂಡು ಏನೇನು ಮಾಡಿದ್ದಾನೆ ಅಂತ ನನಗೆ ಕೊಡ್ತೀನಿ. ನಾನು ಕನಕಪುರ ರೋಡಲ್ಲಿ ಏನಿದೆ, ಇದನ್ನು ನೆಲಮಂಗಲ ರೋಡಲ್ಲಿ ಏನಿದೆ, ಮೈಸೂರು ರೋಡಲ್ಲಿ ಏನಿದೆ, ಬೆಂಗಳೂರಲ್ಲಿ ಏನಿದೆ, ಏರ್ಪೋರ್ಟ್ ರೋಡಲ್ಲಿ ಏನಿದೆ, ಹೆಂಗೆ ಬಂತು, ಏನು ಬಂತು, ಹಾಂ, ಮೈನಿಂಗ್ದೆಲ್ಲ ಆಮೇಲೆ ನೆಕ್ಸ್ಟ್ ಮಾತಾಡೋಣ. ಫಸ್ಟ್ ಇಷ್ಟು ಇಲ್ಲೇನಾಯಿತು ಅಂದರೆ ಲುಲ್ಲು ಕುಮಾರ್ ಅಂತ ಹೇಳ್ಬಿಟ್ರು ಕುಮಾರಸ್ವಾಮಿ. ಯಾರನ್ನ? ಡಿ ಕೆ ಶಿವಕುಮಾರ್. ಲುಲ್ಲು ಮಾಲ್ ಇದೆಯಲ್ಲ, ಅವ್ರ ಜೊತೆ ಬಿಸ್ನೆಸ್ ಇದೆ, ಲುಲ್ಲು ಮಾಲ್. ಅದಕ್ಕೆ ಹಿಡಿದದ್ಬಿಟ್ಟು ಎಲ್ಲ ಹೇಳ್ಬಿಟ್ರು. ನಾನು ಹೇಳಿದ್ನಲ್ಲ, ಇವರಿಗೊಬ್ಬ ದೊಡ್ಡ ಅಣ್ಣ ಇದ್ದಾರೆ ಬಾಲಕೃಷ್ಣ ಅಂತೇಳಿ. ಯಾರಿಗೆ? ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ರೇವಣ್ಣ ಅವರಿಗೆ. ಅವರು ಸರ್ಕಾರಿ ಆಫೀಸರ್. ಅವ್ರದ್ದು 1000 ಕೋಟಿ ಇದೆ ಅಂತ ಇವರು ಆರೋಪ ಮಾಡ್ತಿರೋದು. ಬೇರೆ ಎಲ್ಲ ಜಾಗಗಳಿದೆ. ಸೊ ಇವರು ನೀವು ಸಿ ಡಿ ಮಾರಿದ್ದು, ಬೇರೆ ಬೇರೆ ಸಿ ಡಿ, ಆ ಸಿ ಡಿ ಅದೆಲ್ಲ ತೋರಿಸಿದ್ರೆ ಅಂತ ಇವರೊಂದು ಕಾಂಟ್ ಕೊಟ್ಟರು. ಆಮೇಲೆ ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ದೇವನಹಳ್ಳಿ ಏರ್ಪೋರ್ಟ್ ಆಗುತ್ತಲ್ವ, ಆ ದೇವನಹಳ್ಳಿ ಏರ್ಪೋರ್ಟನ್ನು ಬಿಡದಿ ಅಲ್ಲಿ ಮಾಡಬೇಕು ಅಂತ ಮೊದಲು ಪ್ರಪೋಸಲ್ ಇದ್ದದ್ದು. ಬಿಡದಿ ಹತ್ರ ಮಾಡಬೇಕು, ಮಿಡ್ಲಿಗೆ ಆಗುತ್ತೆ ಬೆಂಗಳೂರು ಅಂತೇಳಿ. ಆದರೆ ಎಸ್ ಎಂ ಕೃಷ್ಣಗೆ ಒಂದು ಅನುಮಾನ ಬಂತಂತೆ, ಆ ಸುತ್ತಮುತ್ತ ದೇವೇಗೌಡರ ತುಂಬ ಆಸ್ತಿ ಇದೆ, ರೇಟ್ ಬಂದ್ಬಿಡುತ್ತೆ ಅಂತೇಳಿ ಅವರು ದೇವನಹಳ್ಳಿ ತಗೊಂಡೋದ್ರಂತೆ ಕೆ ಶಿವಕುಮಾರ್ ಅವ್ರನ್ನ. ಆದರೆ ಶತಾಯ ಗತಾಯ ಕನಸು ಮನಸ್ಸಲ್ಲೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರಲ್ಲ. ಯಾಕೆಂದರೆ ಆಲ್ರೆಡಿ ಅಮಿತ್ ಶಾ, ಮೋದಿ, ಗೌಡ್ರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಡಿ ಕೆ ಶಿ ಪಕ್ಷ ಬಿಡೋದಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಅಮಿತ್ ಶಾ ಅವರು ಕೂಡ ಒಂದು ಮಾತುಕತೆಯನ್ನು ನಡೆಸಿದ್ರಂತೆ, ನನಗೆ ಆಫರ್ ಬಂದಿತ್ತು ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿ. ಆಮೇಲೆ ಸಿದ್ದರಾಮಯ್ಯ ಕೂಡ ಒಂದು ಕಾಲದಲ್ಲಿ BJP ಬಾಗಿಲು ಬಡಿದಿದ್ರಂತೆ. ಇದನ್ನು ಎಚ್ ಡಿ ಕುಮಾರಸ್ವಾಮಿ ಪದೇ ಹೇಳ್ತಾ ಇದ್ರು. ಕೊನೆ ಲಾಸ್ಟ್ ಮಿನಿಟಲ್ಲಿ ಅದು ಕ್ಯಾನ್ಸಲ್ ಆಯಿತು ಅಂತೇಳಿ. ಹಾಗಿದ್ರೆ ಡಿ ಕೆ ಶಿವಕುಮಾರ್ BJPಗೋ ಅಥವಾ JDSಗೋ ಬರೋದಿಲ್ಲ. ಸಿದ್ದರಾಮಯ್ಯನವರು BJPಗೆ ಈಗಂತೂ ಬರೋ ಸಾಧ್ಯತೆ ಇಲ್ಲ. ಮೊದಲೇನಾಗಿದ್ದೋ ಗೊತ್ತಿಲ್ಲ ಅದು. ಆದರೆ ಸಂಧ್ಯಾ ಕಾಲದಲ್ಲಿ ಈ ಟೈಮಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡೋದಿಲ್ಲ. ಯಾಕೆ ಅಂತಂದರೆ ಅದು ಎಸ್ ಎಂ ಕೃಷ್ಣ ಥರ ಹೋಗ್ಬಿಡುತ್ತೆ. ಎಲ್ಲ ಇದ್ದು ಕಾಂಗ್ರೆಸ್ಸಲ್ಲಿ ಎಲ್ಲವನ್ನು ಅನುಭವಿಸಿ ಕೊನೆ ಕಾಲದಲ್ಲಿ BJPಗೆ ಹೋಗಿ ಅತ್ತ ದರಿ ಇತ್ತ ಪುಲಿ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ರು ಎಸ್ ಎಂ ಕೃಷ್ಣ. ಅದನ್ನು ಇತಿಹಾಸ ನೆನಪಿಟ್ಕೊಳ್ಳುತ್ತೆ. ಆ ಥರ ಆಗೋದಕ್ಕೆ ಸಿದ್ದರಾಮಯ್ಯನವರು ಇಷ್ಟ ಇಲ್ಲ. ಆದರೆ ಕುಮಾರಸ್ವಾಮಿ ಹೇಳೋ ಪ್ರಕಾರ ಸರ್ಕಾರ ಪತನವಾಗಬೇಕು ಅಂತಂದರೆ ಒಬ್ಬ ನಾಯಕ ಬರಲೇಬೇಕು, ಅಜಿತ್ ಪವಾರ್ ರೀತಿಯಲ್ಲಿ. ಅದೇ ಕಾರಣಕ್ಕೆ ಪ್ರಬಲ ನಾಯಕನಿಗೆ ದೋಸ್ತಿ ಗಾಳ ಹಾಕ್ತಾ ಇದೆಯಾ? ಡಿ ಕೆ ಶಿವಕುಮಾರ್ ಇಲ್ಲ, ಸಿದ್ದರಾಮಯ್ಯ ಇಲ್ಲ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಿ ನಾನೊಂದು ಸ್ಟೋರಿ ಹೇಳಿದ್ದೆ ನಿಮಗೆ ಒಂದು 15 ದಿವಸದ ಹಿಂದೆ. ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನು ಡೆಲ್ಲಿಯಲ್ಲಿ ಭೇಟಿಯಾಗಿದ್ದರು, ನೆನಪಿರ್ಬೋದು ನಿಮಗೆ. ಪದೇ ಸತೀಶ್ ಜಾರಕಿಹೊಳಿ HDK ಭೇಟಿಯಾದರು.